Namaste all my viewers, welcome back to my channel GLV classes. Today's class I am going to deal with primary auxiliary. As you know all, primary auxiliary is very important for any speakers to speak English fluently and to understand the tense, whether it is present tense or past tense. Parts of speech, 8 parts of speech ಇದೆ. ಅದರಲ್ಲಿ noun, pronoun, verb, adjective, adverb, preposition, conjunction, interjection. Interjection. So in this, verb ಅಲ್ಲಿ two types ಬರುತ್ತೆ. One is main verb, another is auxiliary verb. Auxiliary verb. ಮತ್ತೆ auxiliary verb ಅಲ್ಲಿ two types, that is primary auxiliary verb ಮತ್ತು model auxiliary verbs ಅಂತ ಬರುತ್ತೆ. Come let us start. Primary auxiliary verbs ಅಂದ್ರೆ ಯಾವುದು ನಿಮಗೆ ಗೊತ್ತೇ ಇದೆ. ಪದಗಳು ಯಾವ್ದಾವ್ದಂತ ಅದು there, am, is, was, are, were, does, did, do, did, has, had, have, had. ಇಲ್ಲಿ ನೋಡಿ, ನಾನು ಇಲ್ಲೊಂದು ಟೇಬಲ್ ಹಾಕಿದ್ದೀನಿ. ನೀವು ವಿಡಿಯೋವನ್ನ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ಸ್ ಅನ್ನ ಇಟ್ಕೊಂಡು ನೋಟ್ಸ್ ಮಾಡ್ತಾ ಹೋಗಿ. ಇದೊಂಥರ ನೋಟ್ಸ್ ನಿಮ್ ಕಡೆ ಇತ್ತು ಅಂದ್ರೆ ಒಂದ್ಸಲ ಬರೆದು ಇಟ್ಕೊಂಡ್ರೆ ನೀವ್ ಯಾವಾಗ ಬೇಕಾದ್ರೂ ಅದನ್ನ ತೆಗೆದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ಟೆನ್ಸ್ ಅಂತ. ಇವಾಗ ಬರೀ ವಿಡಿಯೋ ಅಷ್ಟೇ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಮತ್ತೆ ಮರ್ತೋಗ್ಬಿಡ್ತೀರಾ. ಸೊ ಬೆಟರ್ ಹ್ಯಾವ್ ಅ ಬುಕ್ ವಿತ್ ಯು ಅಂಡ್ ಟೇಕ್ ಡೌನ್ ದಿಸ್. ಇಫ್ ಯು ಆರ್ ಅ ಸ್ಟೂಡೆಂಟ್, ಪ್ಲೀಸ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಇಟ್ ವಿಲ್ ಬಿಕಮ್ ಅ ನೋಟ್ಸ್ ಫಾರ್ ಯು. ಓಕೆ, ಬಿ ವರ್ಬ್ಸ್ ಅಂತ ಬರುತ್ತೆ ಆಕ್ಸಿಲರಿ ವರ್ಬ್ ಅಲ್ಲಿ. ಮತ್ತೆ ಬಿ ವರ್ಬ್ಸ್, do verbs, have verbs. Be verbs ಅಲ್ಲಿ am, is, present tense ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನೆಲ್ಲ ಇವುಗಳನ್ನ past tense ಆಗಿರುತ್ತೆ, ಇವುಗಳು present tense ಆಗಿರುತ್ತೆ. am, is ಸಿಂಗ್ಯುಲರ್ ಜೊತೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದವಾಗ am ಮತ್ತೆ is ಅನ್ನ ಬಳಸ್ತೇವೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸೋದಾದ್ರೆ was ಅಂತ ಬಳಸ್ತೀವಿ. ಪ್ಲೂರಲ್, ಸಬ್ಜೆಕ್ಟ್ ಪ್ಲೂರಲ್ ಇದ್ದವಾಗ ಆರ್, ಉದಾಹರಣೆಗೆ ಕ್ಲಾಸಸ್ ಆರ್. ಓಕೆ, ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸೋದಾದ್ರೆ ವೇರ್ ಕ್ಲಾಸಸ್ ವರ್ ಕಂಡಕ್ಟೆಡ್. ಇನ್ನ ಡೂ ವರ್ಬ್ಸ್ ಆಲ್ರೆಡಿ ನಾನು ನಿಮಗೆ ಕ್ವೆಶನ್ ಟ್ಯಾಗ್ ಅಲ್ಲಿ ಹೇಳಿದ್ದೀನಿ, ಫ್ರೇಮಿಂಗ್ ಕ್ವೆಶನ್ ಅಲ್ಲಿ ಕೂಡ ಹೇಳಿದ್ದೀನಿ. ಈ ಡೂ ವರ್ಬ್ಸ್ ನೆಗೆಟಿವ್ ಸೆಂಟೆನ್ಸ್ ಮಾಡೋದಕ್ಕೆ, ಕ್ವೆಶನ್ಸ್ ಮಾಡೋದ್ರಲ್ಲಿ, ಕ್ವೆಶನ್ ಟ್ಯಾಗ್ ಮಾಡೋದ್ರಲ್ಲಿ ತುಂಬಾ ವೈಟಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ, ಮುಖ್ಯವಾದ ಪಾತ್ರಗಳನ್ನು ವಹಿಸ್ತವೆ ಈ ಪದಗಳು. ಸಿಂಗ್ಯುಲರ್ ಬಂದವಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಡಸ್ ನೆಗೆಟಿವ್ ಮಾಡುವಾಗ ಯೂಸ್ ಬಳಸ್ತೇವೆ ಅಥವಾ ಕ್ವೆಶನ್ ಅಲ್ಲಿ. ಪ್ಲೂರಲ್ ಇದ್ರೆ ಡೂ ಅಂತ ಬಳಸ್ತೇವೆ. ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್, ನೋ ಕನ್ಫ್ಯೂಷನ್. ಪಾಸ್ಟ್ ಟೆನ್ಸ್ ಬಂದವಾಗ ಸಿಂಗ್ಯುಲರ್ಗೂ ಡಿಡ್ ಬಳಸ್ತೇವೆ, ಪ್ಲೂರಲ್ಗೂ ಡಿಡ್ ಬಳಸ್ತೇವೆ. ಹ್ಯಾವ್ ವರ್ಬ್ಸ್ ಅಂತ ಇನ್ನೊಂದು ಹ್ಯಾವ್ ವರ್ಬ್ಸ್ ಅಂತ ಕರಿತೀವಿ. ಸಿಂಗ್ಯುಲರ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಹ್ಯಾಸ್, ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಹ್ಯಾವ್. ಪಾಸ್ಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರು ಹ್ಯಾಡ್, ಪ್ಲೂರಲ್ ಇದ್ರು ಕೂಡ ಹ್ಯಾಡ್ ಅನ್ನೇ ಬಳಸ್ತೇವೆ. ಇದನ್ನ ನಿಮ್ ಟೇಬಲ್ ಅನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಈಗ ಬನ್ನಿ ಮಾಡೆಲ್ಸ್ ಅನ್ನ ನೋಡೋಣ. ಅದೇ ಆಕ್ಸಿಲರಿ ವರ್ಬ್ ಅಲ್ಲಿ ಮಾಡೆಲ್ ಆಕ್ಸಿಲರಿ ಅಂತ ಬರುತ್ತೆ. ಕ್ಯಾನ್, ಕುಡ್, ಶಲ್, ಶುಡ್, ವಿಲ್, ವುಡ್, ಮೇ, ಮೈಟ್. ಇದು ಬೈ ಹಾರ್ಟ್ ಆಗ್ಬಿಡ್ಬೇಕು ನಿಮ್ಗೆ. ಓಕೆ, ಕ್ಯಾನ್, ಕುಡ್, ಶಲ್, ಶುಡ್, ವಿಲ್, ವುಡ್, ಮೇ, ಮೈಟ್ ಆ ತರ ಬೈ ಹಾರ್ಟ್ ಆಗ್ಬಿಡ್ಬೇಕು.
ಇನ್ನೂ ಬೇರೆ ಬೇರೆ ಮಾಡರ್ನ್ ಆಕ್ಸಿಲರೀಸ್ ಇದಾವೆ, ಬಟ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೇನ್ಲಿ ದೀಸ್ ಆರ್ ಯೂಸ್ಡ್ ಫ್ರೀಕ್ವೆಂಟ್ಲಿ. ಕ್ಯಾನ್ ಅನ್ನೋದು ಎಬಿಲಿಟಿಯನ್ನ ಹೇಳುವಾಗ ಬಳಸ್ತೀವಿ. ಐ ಕ್ಯಾನ್ ಡೂ ಇಟ್, ನಾನು ಇದು ಮಾಡಬಲ್ಲೆ. ಐ ಕ್ಯಾನ್ ರನ್, ನಾನು ಓಡಬಲ್ಲೆ. ಕುಡ್ ಅನ್ನೋದನ್ನ ಏನ್ ಬಳಸ್ತೀವಿ? ಐ ಕುಡ್ ಹ್ಯಾವ್ ಗಿವನ್ ಯು, ನಾನು ಇದು ಕೊಡಬಹುದಿತ್ತು. ಯು ಕುಡ್ ಹ್ಯಾವ್ ಟೋಲ್ಡ್ ಮೀ, ನೀವು ನನಗೆ ಹೇಳ್ಬಹುದಿತ್ತು. ಆ ಸಂದರ್ಭದಲ್ಲಿ ಬಳಸ್ತೇವೆ. ಅಥವಾ ರಿಕ್ವೆಸ್ಟ್ ಮಾಡುವಾಗ ಕುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಪೆನ್, ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ ಹೇಳಿದೀನಿ. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಕುಡ್ ಯು ಪ್ಲೀಸ್ ಟೆಲ್ ಮೀ ಹೌ ಟು ಗೋ ಟು ಲೈಬ್ರರಿ. ದಾಟ್ ಮೀ ರಿಕ್ವೆಸ್ಟ್ ಮಾಡುವಾಗ ಕೂಡ ಹೆಚ್ಚು ಬಳಸ್ತೇವೆ. ಶಲ್, ಐ ಶಾಲ್ ಬ್ರಿಂಗ್. ಶಲ್ ಅನ್ನೋದು ಸಾಮಾನ್ಯವಾಗಿ ವಿಲ್ಲಿಂಗ್ನೆಸ್ ಅನ್ನ ಡಿನೋಟ್ ಮಾಡುತ್ತೆ ಅಂಡ್ ಜಾಸ್ತಿ ಐ ಜೊತೆ ಬಳಸ್ತೀವಿ. ಐ ಶಾಲ್ ಗೋ ಫಸ್ಟ್ ಪರ್ಸನ್ ಅಂಡ್ ಸೆಕೆಂಡ್ ಪರ್ಸನ್. ವಿ ಶಾಲ್ ಗೋ ಅದನ್ನ ಕೂಡ ಬಳಸ್ತೇವೆ. ಹೆಚ್ಚು ಐ ಶಾಲ್ ಗೋ, ಅದು ವಿಲ್ಲಿಂಗ್ನೆಸ್. ನಾನು ರೆಡಿ ಇದ್ದೀನಿ, ನಾನು ಬರ್ತೀನಿ. ಐ ಶಾಲ್ ಕಮ್ ವಿತ್ ಯು. ಶಲ್ ಐ ಗೋ, ಹೋಗೋಣ. ಶಲ್ ವಿ ಗೋ, ಹೋಗೋಣ ನಾವು. ಶಲ್ ವಿ ಗೋ ಫಾರ್ ಅ ಮೂವಿ ಟುಡೇ. ಶುಡ್ ಅನ್ನೋದು ಕಂಪಲ್ಷನ್ ಹೇಳುವಾಗ, ಕಂಪಲ್ಷನ್ ಯಾವಾಗ ಯು ಶುಡ್ ಕಂಪ್ಲೀಟ್ ಬೈ, ಯು ಶುಡ್ ಕಂಪ್ಲೀಟ್ ಅಂದ್ರೆ ಸಂಜೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಕಂಪಲ್ಷನ್ ಮಾಡುವಾಗ ಶುಡ್ ಅನ್ನ ಬಳಸ್ತೀವಿ. ಐ ಶುಡ್ ಗೋ ನೌ, ನಾನ್ ಹೊರಡ್ಬೇಕು ಅಂತ. ಶುಡ್ ಕಮ್, ನೀನ್ ಬರ್ಬೇಕು ಅಂತ ಹೇಳುವಾಗ ಶುಡ್ ಅನ್ನ ಬಳಸ್ತೀವಿ. ವಿಲ್ ಅನ್ನೋದು ಇದು ಕೂಡ ಫ್ಯೂಚರ್ ಟೆನ್ಸ್ ಅನ್ನ ಡಿನೋಟ್ ಮಾಡುವಾಗ ಮತ್ತೆ ವಿಲ್ಲಿಂಗ್ನೆಸ್ ಅಲ್ಲಿ ಪದವನ್ನ ಬಳಸ್ತೇವೆ. ಐ ವಿಲ್ ಕಮ್ ಟು ದ ಫಂಕ್ಷನ್, ಐ ವಿಲ್ ಕಮ್ ಟು ಸ್ಕೂಲ್, ಐ ವಿಲ್ ಕಮ್ ಟು ಮೂವಿ, ಐ ವಿಲ್ ಜಾಯಿನ್ ವಿತ್ ಯು. That use I will, we will, she will, all the context we use. Would ಅನ್ನೋದು I would have given you, I would have told you, ಮಾಡಬಹುದಿತ್ತು, ನಾನು ಹೇಳ್ಬಹುದಿತ್ತು. I would have come, ನಾನು ಬರಬಹುದಿತ್ತು ಹೇಳಿದ್ರೆ. ನೀನು ಚೆನ್ನಾಗಿದ್ದನ್ನ ನಾವು 10th ಅಲ್ಲಿ ಇಫ್ ಕ್ಲೋಸ್ ಜೊತೆ ಜಾಸ್ತಿ ಬಳಸ್ತೀವಿ. ನೀನ್ ಬೇಗ ಬಂದಿದ್ರೆ ಬಸ್ ಮಿಸ್ ಆಗ್ತಿರ್ಲಿಲ್ಲ. ಇಫ್ ಯು ಹ್ಯಾಡ್ ಕಮ್ ಅರ್ಲಿ ಯು ಹ್ಯಾವ್ ನಾಟ್ ಮಿಸ್ ದ ಬಸ್. Had come early would have not missed the bus. ಹಾಗೆ would have ಆಗುತ್ತಿರಲಿಲ್ಲ, ನೀವು ಬೇಗ ಬಂದಿದ್ರೆ ಬಸ್ ಮಿಸ್ ಆಗುತ್ತಿರಲಿಲ್ಲ. would have not. ಓಕೆ, ಮೇ ಅನ್ನೋದು ಪಾಸಿಬಿಲಿಟಿ. ಇಟ್ ಮೇ ರೇನ್, ಮಳೆ ಬರಬಹುದು. ನೆಂಟರುಗಳು ಬರ್ತಾರ ಇವತ್ತು ಫಂಕ್ಷನ್ಗೆ, ಯಾ ದೇ ಮೇ ಕಮ್. ಪೇರೆಂಟ್ಸ್ ಬರ್ತಾರ ಇವತ್ತು ಮೀಟಿಂಗ್ಗೆ, ಯಾ ದೇ ಮೇ ಕಮ್. ಮೈಟ್ ಅನ್ನೋದು ಶಿ ಮೈಟ್ ಹ್ಯಾವ್ ಟೋಲ್ಡ್, ಆಲ್ಮೋಸ್ಟ್ ಮೈಟ್ ಆಗ ಒಂದೇ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತೇವೆ. ದೇ ಮೈಟ್ ಹ್ಯಾವ್ ಕಮ್, ಬರಬಹುದಾಗಿತ್ತು, ಬಳಸ್ತೇವೆ. ಬನ್ನಿ ಇನ್ನು ಎಕ್ಸಾಂಪಲ್ ಜೊತೆ ಹೇಗೆ ಬಳಸೋದು ಅನ್ನೋದು ನೋಡೋಣ. ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್ ಕೂಡ. ಐ ಆಮ್ ಅ ಸೋಲ್ಜರ್, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ girl, I am a good student, I am intelligent student, I am a smart student. ನಮ್ಮ ಬಗ್ಗೆ ನಾವು ಹೇಳ್ಕೊಡುವಾಗ ಐ ಆಮ್ ಅಂತ ಬಳಸ್ತೀವಿ. ಓಕೆ, ಆಮ್ ಅನ್ನುವಂಥದ್ದು ಐ ಜೊತೆ ಮಾತ್ರ ಬಳಕೆ ಆಗೋದು, ಐ ಜೊತೆ ಮಾತ್ರ. ಎಲ್ಲಾದ್ರೂ ನೋಡಿ ಆಮ್ ಅನ್ನೋದು ಐ ಜೊತೆ ಬಿಟ್ಟರೆ ಎಲ್ಲೂ ಬಳಕೆ ಆಗಲ್ಲ. ಸೊ ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಆಮ್ ಅನ್ನೋದು ಒಂಥರ ಕ್ವೀನ್ ಇದ್ದಾಗ. ಕ್ವೀನ್, ಐ ಅನ್ನೋದು ಕಿಂಗ್. ಸೊ ಕ್ವೀನು ಕಿಂಗ್ ಜೊತೆ ಮಾತ್ರ ಇರಕ್ ಇಷ್ಟಪಡ್ತಾರೆ. ಮಧ್ಯದಲ್ಲಿ ಯಾರಾದ್ರೂ ಬೇರೆಯವ್ರು ಬಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಓಕೆ, ಬೇರೆಯವ್ರು ಇಟ್ ಈಸ್ ನೆವರ್ ಯೂಸ್ಡ್, ಸುಮ್ಮನೆ ನಾಟ್ ಮಾಡ್ಕೊಳ್ಳೋ ಹೇಳಲಾಗುತ್ತೆ. ಐ ಆಮ್ ಅ ಸೋಲ್ಜರ್, that way.
ಇದನ್ನ ನೆಗೆಟಿವ್ ಅಲ್ಲಿ ಹೇಳಿದ್ರೆ ನಾನು ಒಬ್ಬ ಸೋಲ್ಜರ್ ಆಗಿದ್ದೀನಿ ಅಂತ. ನೆಗೆಟಿವ್ ಅಲ್ಲಿ ಹೇಳೋದಾದ್ರೆ ಐ ಆಮ್ ನಾಟ್ ಅ ಸೋಲ್ಜರ್, ಐ ಆಮ್ ನಾಟ್ ಅ ಸ್ಟೂಡೆಂಟ್, ಐ ಆಮ್ ನಾಟ್ ಯುವರ್ ಎನಿಮಿ, ಐ ಆಮ್ ನಾಟ್ ದ ಸ್ಟೂಡೆಂಟ್ ಬಳಸ್ಬೋದು. ನಾನು ಸೋಲ್ಜರ್ ಅಲ್ಲ, ನಾನು ಐ ಆಮ್ ನಾಟ್ ಯುವರ್ ಎನಿಮಿ, ನಾನು ನಿನ್ನ ಶತ್ರು ಅಲ್ಲ, ಹೀಗೆ ಬಳಸ್ಬೋದು. ಇನ್ನ ನಾವು, ನಾನು, ಐ ಅಂದ್ರೆ ನಾನು, ಬಿ ಅಂದ್ರೆ ಪ್ರೊನೌನ್, ಪ್ರೊನೌನ್ ನಾನು, ನಾವು. ಬಿ ಬಂದಾಗ ಆರ್ ಅನ್ನು ಬಳಸ್ಬೇಕು. ವಿ ಆರ್, ವಿ ಆರ್, ವಿ ಆರ್ ಸೋಲ್ಜರ್ಸ್. ನೀವು ಹೇಳ್ಕೊಂಡ್ ಬಿಡ್ಬೇಕು, ನನ್ ಜೊತೆನೆ ನೀವು ಕೂಡ ಹೇಳ್ಕೊಡ್ಬೇಕು. ಮತ್ತೆ ಯಾವಾಗ್ಲೂ ಹೇಳ್ಕೊಂತಿರ್ಬೇಕು. ವಿ ಆರ್, ವಿ ಆರ್, ವಿ ಆರ್ ಫ್ರೆಂಡ್ಸ್, ವಿ ಆರ್ ಗರ್ಲ್ಸ್, ವಿ ಆರ್ ಸ್ಟೂಡೆಂಟ್ಸ್, ವಿ ಆರ್ ಬಾಯ್ಸ್, ವಿ ಆರ್ ನೇಬರ್ಸ್, ವಿ ಆರ್ ರಿಲೇಟಿವ್ಸ್, ವಿ ಆರ್ ಸಿಸ್ಟರ್ಸ್, ವಿ ಆರ್ ಬ್ರದರ್ಸ್, ವಿ ಆರ್ ಸ್ಟೂಡೆಂಟ್ಸ್, ವಿ ಆರ್ ಪೀಪಲ್, ವಿ ಆರ್ ಸಿಟಿಜನ್ಸ್. ಓಕೆ, ಈ ರೀತಿ ಹೇಳ್ಕೋಬೇಕು. ಹೆಚ್ಚು 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 ವಾಕ್ಯಗಳನ್ನ ವಿ ಆರ್ ಇಂದ ನೀವು ಹೇಳ್ಕೋಬೇಕು. ವಿ ಆರ್ ಚಿಲ್ಡ್ರನ್, ನಾವು ಮಕ್ಕಳು. ವಿ ಆರ್ ಫ್ರೆಂಡ್ಸ್, ನಾವು ಸ್ನೇಹಿತರು. ವಿ ಆರ್ ಸೋಲ್ಜರ್ಸ್, ನಾವು ಸೈನಿಕರು. ವಿ ಆರ್ ಪೊಲೀಸ್, ವಿ ಆರ್ ಪೊಲಿಟಿಷಿಯನ್ಸ್, ವಿ ಆರ್ ಆಫೀಸರ್ಸ್. ಏನಾದ್ರು ಹೇಳ್ಕೊಳ್ಳಿ, ಎಷ್ಟು ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಲ್ವಾ. ಅದೇ ತರ ಯು, ಯು ಅಂದರೆ ನೀನು, ನೀನು. ಯು ಅಂದರೆ ನೀವು. ಸಿಂಗ್ಯುಲರ್ಗೆ ಪ್ಲೂರಲ್ ಎರಡಕ್ಕೂ ಯು ಅನ್ನೇ ಬಳಸ್ತೇನೆ. ಯು ಆರ್ ಎ ಸೋಲ್ಜರ್. ಸಿಂಗ್ಯುಲರ್ ಇದು ಯು ಅನ್ನೋದು ನೀನು ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಅ ಸೋಲ್ಜರ್, ನೀನು ಒಬ್ಬ ಸೋಲ್ಜರ್ ಆಗಿದೀಯಾ. ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಫ್ರೆಂಡ್. ಯು ಆರ್ ಮೈ ಮದರ್, ನೀನು ನನ್ನ ತಾಯಿ. ಯು ಆರ್ ಮೈ ಫಾದರ್, ಯು ಆರ್ ಮೈ ಟೀಚರ್, ಯು ಆರ್ ಮೈ ಗ್ರ್ಯಾಂಡ್ ಫಾದರ್. ಆ ರೀತಿ ಬಳಸ್ತೇವೆ. ನೀವು ಮನೆಯಲ್ಲಿರೋ ಎಲ್ಲಾ ರಿಲೇಟಿವ್ಸ್ ಅನ್ನ ಸೇರ್ಕೊಂಡು ಯು ಆರ್ ಮೈ ಅಂಕಲ್, ಯು ಆರ್ ಮೈ ಸಿಸ್ಟರ್ ಇನ್ ಲಾ, ಯು ಆರ್ ಮೈ ಬ್ರದರ್ ಇನ್ ಲಾ, ಯು ಆರ್ ಮೈ ಬ್ರದರ್, ಯು ಆರ್ ಮೈ ಸಿಸ್ಟರ್. ಸುಮ್ಮನೆ ಹೇಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯು ಪ್ಲೂರಲ್ಗೆ ನೀವು, ನೀವೆಲ್ಲರೂ. ಫಾರ್ ಎಕ್ಸಾಂಪಲ್ ರಿಲೇಟಿವ್ಸ್ ಇದ್ದಾಗ ಯು ಆರ್ ಮೈ ಕ್ಲೋಸ್ ರಿಲೇಟಿವ್ಸ್, ಯು ಆರ್ ಮೈ ರಿಲೇಟಿವ್ಸ್, ಯು ಆರ್ ಮೈ ಫ್ರೆಂಡ್ಸ್, ಯು ಆರ್ ಮೈ ಪೇರೆಂಟ್ಸ್. ಅಪ್ಪ ಅಮ್ಮ ಇದ್ದು ಇದ್ದಾಗ ಯು ಆರ್ ಮೈ ಪೇರೆಂಟ್ಸ್. ಅಜ್ಜಿ ತಾತ ಎಲ್ಲ ಇದ್ದಾಗ ಯು ಆರ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಯು ಆರ್ ಮೈ ಸ್ಟೂಡೆಂಟ್ಸ್, ಯು ಆರ್ ಮೈ ಟೀಚರ್ಸ್, ಯು ಆರ್ ಮೈ ವೆಲ್ ವಿಶರ್ಸ್. ಆ ರೀತಿ ಬಳಸ್ಬಹುದು. ನೀವು ಕೂಡ ಈ ತರ ವಾಕ್ಯಗಳನ್ನ ಬಳಸ್ಬೇಕು. ಬಳಸದೇ ಇದ್ರೆ, ಹೇಳ್ದೆ ಇದ್ರೆ ಖಂಡಿತ ನಿಮ್ಗೆ ಇಂಗ್ಲಿಷ್ ಮಾತನಾಡೋದಕ್ಕೆ ಬರಲ್ಲ. ಇಂಗ್ಲಿಷ್ ಮಾತನಾಡ್ಬೇಕು ಅಂತಂದ್ರೆ ನೀವು ವಾಕ್ಯಗಳನ್ನ ಬಳಸ್ಬೇಕು, ಬಳಸ್ಬೇಕು, ಬಳಸ್ಬೇಕು. ಇಲ್ಲಿರೋ ಈ ವಾಕ್ಯಗಳನ್ನ ಹೊತ್ಕೊಂಡು ಹೇಳಿದ್ನಲ್ಲ ಹಾಗೆ ಹೇಳ್ಕೊತಾ ಹೋಗಿ. ನೀವೇ ಹೇಳ್ಕೊಡಿ, ಹೇಳ್ಕೊಡಿ, ಹೇಳ್ಕೊಡಿ. ಆಮೇಲೆ ಚಿಕ್ಕ ಮಕ್ಳ ಜೊತೆ ಜಾಸ್ತಿ ಮಾತಾಡಿ. ನಿಮ್ಗೆ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಚಿಕ್ಕ ಮಕ್ಳ ಜೊತೆ, ಅಥವಾ ನಿಮ್ ಕ್ಲೋಸ್ ಫ್ರೆಂಡ್ಸ್ ಜೊತೆ, ಅಥವಾ ನಿಮ್ ಪೇರೆಂಟ್ಸ್ ಜೊತೆ, ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ. ಅವ್ರು ನೀವು ತಪ್ಪಾದಾಗ ನಗಲ್ಲ, ಅಥವಾ ಅವ್ರು ನಿಮ್ಮನ್ನ ಆಡ್ಕೊಳಲ್ಲ. ನಿಮ್ಗೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದಿಲ್ಲ. ಏನಂತೀರಾ? ಹೌದು ಅನ್ನೋದಾದ್ರೆ ಒಂದ್ ಲೈಕ್ ಕೊಡಿ. ಹಾಗೆ ದೇ ಆರ್ ಸೋಲ್ಜರ್ಸ್. ದೇ ಅಂದ್ರೆ ಅವರು, ಸೋಲ್ಜರ್ಸ್. ಅವರುಗಳು ಸೋಲ್ಜರ್ಸ್ ಇದ್ದಾರೆ, ಅವರು ಸೋಲ್ಜರ್ಸ್ ಅಂತ ಹೇಳ್ತಾರೆ. ದೇ ಆರ್ ಮೈ ಫ್ರೆಂಡ್ಸ್, ದೇ ಆರ್ ಮೈ ಪೇರೆಂಟ್ಸ್, ದೇ ಆರ್ ಮೈ colleagues, they are my well-wishers, they are my officers, they are my children. Okay. Same way, she is. ಎಲ್ಲ ಆರ್ ಬಳಸಿದೀವಿ, ಬಟ್ ಇಲ್ಲಿ ಶಿ ಬಂದಾವಾಗ ಈಸ್ ಅನ್ನ ಬಳಸ್ತೀವಿ. ಶಿ ಈಸ್, ಶಿ ಈಸ್, ಶಿ ಈಸ್. ಹೇಳ್ಕೊಳ್ಳಿ.
She is a soldier. She is my sister. She is my teacher. She is my mother. She is my grandmother. She is my aunt. She is my sister-in-law. She is my neighbor. She is a bank manager. She is a teacher. She is a conductor. She is a farmer. She is a housewife. ಎಷ್ಟು ಸೆಂಟೆನ್ಸ್ ಅನ್ನ ಹೇಳ್ಬೋದು ನೋಡಿ. ಓಕೆ, ಎಸ್ ಅನ್ನೋದಾದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಯ್ತು ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಸೆಂಟೆನ್ಸ್ ಅನ್ನ ಹಾಕಿ. ಹಿ ಈಸ್ ಅ ಸೋಲ್ಜರ್. ಸೇಮ್ ಶಿ ಈಸ್ ಅನ್ನೋವಾಗ ಸೇಮ್ ಅದೇ ರೀತಿ ಹಿ ಈಸ್ ಅನ್ನ ಬಳಸ್ತೇವೆ. ಹಿ ಈಸ್ ಅ ಸೋಲ್ಜರ್. He is my brother. He is my father. He is my friend. He is my neighbor. He is my officer. He is my son. He is my son-in-law. He is my uncle. He is my relative. He is my neighbor. He is my tenant. He is my doctor. He is my family doctor. So many sentences you can construct. Clearly, ನೀವು ಇವತ್ತು ಪೆನ್ನು ಪೇಪರ್ ತಗೊಂಡು ಬರ್ದಿದೆ ಆದ್ರೆ ನಿಜವಾಗ್ಲೂ ನೀವು ಇಂಗ್ಲಿಷ್ ಮಾತಾಡ್ಲೇಬೇಕು ಅಂತಂದ್ರೆ ಈ ಎಕ್ಸಾಂಪಲ್ಸ್ ಅನ್ನ ಇಟ್ಕೊಂಡು ಅಟ್ಲೀಸ್ಟ್ ಒಂದಕ್ಕೆ ಹತ್ತತ್ತಾದ್ರೂ ಎಕ್ಸಾಂಪಲ್ಸ್ ಅನ್ನ ನೀವು ಬರಿಬೇಕು. ಆಗ ನಿಮ್ಗೆ ಕನ್ಸ್ಟ್ರಕ್ಷನ್ ಗೊತ್ತಾಗುತ್ತೆ, ಜೊತೆಗೆ ಪ್ರಾಕ್ಟೀಸ್ ಆಗುತ್ತೆ, ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ನೆಕ್ಸ್ಟ್, ಸರಿ ಪ್ರೊನೌನ್ ಆಯ್ತು, ಪ್ರೊನೌನ್ ಅಂತೀರ, ನೇಮ್ ಬಂದವಾಗ ಹೇಗೆ? ಕೃಷ್ಣನ್, ಕೃಷ್ಣನ್ ಬರ್ತಾರಲ್ಲ, ಒಬ್ಬ ಸೋಲ್ಜರ್, ಗ್ರೇಟ್ ಸೋಲ್ಜರ್ ಹೂ ಲಾಸ್ಟ್ ಹಿಸ್ ಲೈಫ್ ಬಿಕಾಸ್ ಆಫ್ ಪೀಪಲ್ ಇನ್ ವಾರ್ ಪಾಕಿಸ್ತಾನ್ and India. ಕೃಷ್ಣನ್ ಇಸ್ ಅ ಸೋಲ್ಜರ್. ಕೃಷ್ಣನ್ ಒಬ್ಬ ಸೋಲ್ಜರ್ ಆಗಿದ್ದಾರೆ. ಈಸ್ ಬರುತ್ತೆ, ಅದನ್ನ ಗಮನಿಸ್ಬೇಕು. ವ್ಯಕ್ತಿ ಹೆಸರು ಒಬ್ಬ ವ್ಯಕ್ತಿ ಇದ್ರೆ ಈ ಅಂದ್ರು ಈಸು, ಶಿ ಈಸು, ಕೃಷ್ಣನ್ ಈಸು, ಕಾರುಣ್ಯ ಈಸು, ತಾಕ್ಷಿ ಈಸು, ವೀಕ್ಷಣಾ ಈಸು, ಸೌಮ್ಯ ಈಸು, ಸರಳ ಈಸು, ಮೈ ಟೀಚರ್ ಈಸು, ಮೈ ಫಾದರ್ ಈಸು, ಮೈ ಮದರ್ ಈಸು. My mother is a teacher. My father is a farmer. My mother is a district collector. My mother is economist. My mother is foreign delegate, ambassador. That way you can use. ನಿಮ್ಮ ಮನೇಲಿ ಯಾರ್ಯಾರಿದ್ದಾರೋ ಅವ್ರ ಹೆಸರುಗಳನ್ನ ತಗೊಂಡು ಸೆಂಟೆನ್ಸ್ ಅನ್ನ ಮಾಡಿ. ಏನಾಗಿದ್ದಾರೆ ಬರೀರಿ, ಹೇಳ್ಕೊಂಡು. ಹಿಸ್ ಫ್ರೆಂಡ್ಸ್ ಆರ್ ಸೋಲ್ಜರ್ಸ್. ಅವನ ಫ್ರೆಂಡ್ಸ್ಗಳು ಸೋಲ್ಜರ್ ಆಗಿದ್ದಾರೆ. ಹಿಸ್ ಫ್ರೆಂಡ್ಸ್ ಆರ್ ಸೋಲ್ಜರ್ಸ್. ಫ್ರೆಂಡ್ಸ್ ಪ್ಲೂರಲ್ ಇರೋದ್ರಿಂದ ಆರ್ ಅನ್ನ ಬಳಸ್ತೀವಿ. ಅಥವಾ ಮೈ ಫಾದರ್ಸ್ ಫ್ರೆಂಡ್ಸ್ ಆರ್ ಸೋಲ್ಜರ್ಸ್. ಅಥವಾ ಮೈ ಟೀಚರ್ಸ್ ಆರ್ ಗುಡ್. ಮೈ ಫ್ರೆಂಡ್ಸ್ ಆರ್ ಗುಡ್. My friends are soldiers. My friends are well-wishers. My friends are my best. My friends are good. My relatives are good. My parents are good. ಈ ರೀತಿ ಸೆಂಟೆನ್ಸ್ ಮಾಡ್ಬೋದು. ಗಮನಿಸಬೇಕಾಗಿರೋದು ಪ್ಲೂರಲ್ ಬಂದಾಗ ಆರ್ ಬಳಸ್ತೀವಿ. ನೇಮ್ ಬಂದವಾಗ ಅಥವಾ ಶಿ ಈಸ್, ಕೃಷ್ಣನ್ ಈಸ್, ಫಾದರ್ ಈಸ್, ಮದರ್ ಈಸ್, ಮೈ ಟೀಚರ್ ಈಸ್, ಮೈ ಟೀಚರ್ ಈಸ್, ಈಗ ಬಳಸ್ತೀವಿ ಈಸ್ ಅಂತ. ಓಕೆ, ದಿಸ್, ಅದೇ ತರ ದಿಸ್ ಬಂದವಾಗ ಇದು ಅಂತ. ದಿಸ್ ಅಂದ್ರೆ ದಿಸ್ ಈಸ್ ಇದು. ಶಿ ಅಂದ್ರೆ ಆಗಿದೆ, ಅರ್ಥ ಆಗಿದೆ ಆಲ್ರೆಡಿ. ಸ್ಟಿಲ್ ಐ ಆಮ್ ರೈಟಿಂಗ್. ಶಿ ಅಂದ್ರೆ ಅವಳು, ಈ ಅಂದ್ರೆ ಅವನು.
ಓಕೆ, ದಿಸ್ ಅಂದ್ರೆ ಇದು. ದಿಸ್ ಇಸ್ ಮೈ ಪೆನ್, ಇದು ನನ್ನ ಪೆನ್. ದಿಸ್ ಇಸ್ ಮೈ ಲ್ಯಾಪ್ಟಾಪ್, ದಿಸ್ ಇಸ್ ಮೈ ಏರ್ಪೋರ್ಟ್, ದಿಸ್ ಇಸ್ ಮೈ ಚಾರ್ಜರ್, ದಿಸ್ ಇಸ್ ಮೈ ಪರ್ಸ್, ದಿಸ್ ಇಸ್ ಮೈ ಬ್ಯಾಗ್, ದಿಸ್ ಇಸ್ ಮೈ ಬೈಕ್. ಏನಾದ್ರು ಹೇಳ್ಬೋದು, ಎಷ್ಟು ಬೇಕಾದ್ರೂ ಹೇಳ್ಬೋದು. ನಿಮ್ ಸುತ್ತಮುತ್ತ ಏನಿದೆಯೋ ಎಲ್ಲಾ ಆಬ್ಜೆಕ್ಟ್ಸ್ ನೇಮ್ ತಗೊಳ್ಳಿ. ಅದಕ್ಕೆ ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಸ್ಟೋರಿ ಬುಕ್, ದಿಸ್ ಈಸ್ ಮೈ ಇಂಗ್ಲಿಷ್ ಬುಕ್, ದಿಸ್ ಈಸ್ ಮೈ ಮ್ಯಾಥ್ಸ್ ಬುಕ್. ಸುಮ್ಮನೆ ಹೇಳ್ಕೊಳ್ಳಿ, ಹೇಳ್ಕೊತಾ ಇರಲಿ, ಪ್ರಾಕ್ಟೀಸ್ ಆಗುತ್ತೆ. ದೀಸ್ ಇವುಗಳು, ಇವು ನನ್ನ ಪೆನ್ಗಳು. ದೀಸ್ ಆರ್ ಮೈ ಪೆನ್ಸ್. ಸೊ ಪ್ಲೂರಲ್ ಬಂದಾಗ ಆರ್ ಬರ್ತೀವಿ, ದಿಸ್ ಸಿಂಗ್ಯುಲರ್ ಬಂದಾಗ ಈಸ್ ಬರ್ತೀವಿ. ಅದು ನಿಮ್ಗೆ ಗೊತ್ತಾಗುತ್ತೆ. ಇವುಗಳು ನನ್ನ ಪೆನ್ಗಳು. These are my books. These are my pencils. These are my erasers. These are my sharpeners. These are my kerchiefs. These are my lunch boxes. These are my parents. These are my friends. These are my grandparents. These are my whatever. ನಿಮ್ಮ ಹತ್ರ ಏನೇನಿದೆಯೋ these are my dresses. ಬಟ್ ಗಮನಿಸಿ, ದೀಸ್ ಅಂತ ಬಂದಾಗ ಇಲ್ಲಿ ಪೆನ್ಸ್ ಅಂತ ಬರಬೇಕು. ದಿಸ್ ಇಸ್ ಮೈ ಪೆನ್ ಅಷ್ಟೇ ಹೇಳ್ತೀವಿ, ಬಟ್ ದೀಸ್ ಬಂದಾಗ ಪೆನ್ಸ್ ಅಂತ ಬರ್ಬೇಕು. ಓಕೆ, ಬರೀರಿ. ನಾನು ನೆಕ್ಸ್ಟ್ ಪಂಕ್ತಿ ಹೇಳತ್ತಲ್ಲ, ಆ ರೀತಿ ಸೆಂಟೆನ್ಸ್ ಅನ್ನ ಬರೀರಿ. ನೆಕ್ಸ್ಟ್ ಇಟ್. ಇಟ್ ಅಂದ್ರೆ ಇದು. ಒಂದು ವಸ್ತುವನ್ನ ತೋರಿಸಿ, ದಿಸ್ ಇಸ್ ಮೈ ಪೆನ್, ದಿಸ್ ಇಸ್ ಮೈ ಸ್ಕೆಚ್ ಪೆನ್, this is my marker pen, this is my toy, this is my dog, this is my car, this is my kitchen, this is my house, this is my room, bedroom, this is my phone, this is my pen, this is my ink pen. Yes, this is my school, this is my favorite place, this is my favorite sweet, this is my favorite dress. Next ಅಂದ್ರೆ ಇರೋದಲ್ಲ, ದ್ಯಾಟ್ ಅಂದ್ರೆ ಅದು, ಅದು. ಇಲ್ಲೇ ಹತ್ರ ಇದ್ರೆ ದಿಸ್ ಅಂತ ಹೇಳಿ. ಸೇ ಫಾರ್ ಎಕ್ಸಾಂಪಲ್, ಒಂದು ಬಾಲ್ ಇದೆ, ಒಬ್ಬ ಮನುಷ್ಯ ಇದ್ದಾನೆ, ಇವನಿಗೆ ಹತ್ರ ಇದೆ, ಸೊ ಹೇಳಿದ್ರೆ ದಿಸ್ ಇಸ್. ಇಲ್ಲಿರೋ ಬಾಲಿಗೆ ಅವ ಏನ್ ಹೇಳ್ತಾನೆ, ದಟ್ ಈಸ್, ದಟ್ ಈಸ್, ಇಲ್ಲಿ ಹತ್ರ ಇರೋದ್ರಿಂದ ದಿಸ್. ಅದೇ ಇಲ್ಲಿ ಬಾಲ್ಸ್ ಗಳಿರ್ತವೆ, ಇಲ್ಲಿ ದೂರದಲ್ಲಿ ಇನ್ನೂ ಬಾಲ್ಸ್ ಗಳಿರ್ತವೆ. ಸೊ ಈ ವ್ಯಕ್ತಿ ಏನ್ ಹೇಳ್ತಾನೆ, ದೀಸ್ ಆರ್ ಮೈ ಬಾಲ್ಸ್. ಈ ದೂರ ಇದ್ದಾಗ those are my balls. ಹತ್ರ ಇರೋದಕ್ಕೆ ದಿಸ್ ಈಸ್ ಮೈ ಬಾಲ್. ಹತ್ರ ಇರೋ ಈ ಬಾಲ್, ಟೆನ್ನಿಸ್ ಬಾಲ್ಗಳಿಗೆ ದೀಸ್ ಆರ್ ಮೈ ಟೆನ್ನಿಸ್ ಬಾಲ್ಸ್. ದೂರ ಇದ್ದಾವೆ ಈ ವ್ಯಕ್ತಿಗೆ, ಈ ಬಾಲ್ಸ್ ಗಳು ದೂರ ಇರೋದ್ರಿಂದ those are my tennis balls. Okay, that is my tennis ball. ಈ ರೀತಿ ಹತ್ರ ಇರೋದಕ್ಕೆ ದಿಸ್, ದಿಸ್, these, ದೂರ ಇದ್ದಾಗ that ಹೇಳ್ತೀವಿ. Okay, I hope you got my you understood this. ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡಿ. whoever it is, ಯಾರು ಬೇಕಾದ್ರೂ ಆಗಿರ್ಬೋದು. ಇದು ಏನು ನನಗೆ ಫುಲ್ ಇಂಗ್ಲಿಷ್ ಬರುತ್ತೆ ಅಂತ ಸಣ್ಣ ಸಣ್ಣದು ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್ ಅಂತ ಕಡೆ ತಪ್ಪಾಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಇದನ್ನ ಫೈಂಡ್ ಎರರ್ಸ್ ಅಂತ ಎಕ್ಸಾಮ್ ಅಲ್ಲಿ PUC ಮಕ್ಕಳು ಕೇಳ್ತಾರೆ, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಕೇಳ್ತಾರೆ. ದೋಸ್ ಆರ್ ಪೆನ್ ಅಂತ ಅಷ್ಟೇ ಕೊಟ್ಬಿಟ್ಟಿರ್ತಾರೆ, ಅವಾಗ ದೋಸ್ ಆರ್ ಪೆನ್ಸ್ ಅನ್ನೋದು ಗೊತ್ತಿರ್ತದೆ. ಸೊ ಇಟ್ಸ್ ಯೂಸ್ಫುಲ್ ಫಾರ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದ್ ಮರಿಬೇಡಿ. ಅಂಡ್ ಇದರಲ್ಲಿ ಯಾವ್ದಾದ್ರು ಎನಿ ಆಫ್ ದ 5 ಪ್ಲೀಸ್ ಕ್ಲಿಕ್ ಅಂಡ್ 5 ಸೆಂಟೆನ್ಸಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಬಿ ಹ್ಯಾಪಿ. ನಿಮ್ಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.